ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಇನ್ಸೈಡ್ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತಿನ ಇನ್ಸೈಡ್ ಸುದ್ದಿಯಲ್ಲಿ ಬಹಳ ಮುಖ್ಯವಾಗಿ ನಿಮಗೆ ಎರಡು ವಿಚಾರಗಳನ್ನ ಹೇಳ್ತೀನಿ. ಅದರಲ್ಲಿ ಒಂದು ಬಹಳ ಮುಖ್ಯವಾಗಿ ಕೊರೋನಾಗೆ ಸಂಬಂಧಪಟ್ಟಂತೆ ಲಾಕ್ಡೌನ್ ಮಾಡಲಾಯಿತು. ಲಾಕ್ಡೌನ್ ಮಾಡಿದಾಗ ಮಾರ್ಗಸೂಚಿಯನ್ನು ಹೊರಡಿಸಲಾಯಿತು. ಮಾರ್ಗಸೂಚಿಯ ಪಾಲನೆ ಜನಸಾಮಾನ್ಯರು ಮಾಡುವಂಥದ್ದು ಕಡ್ಡಾಯ ಅನ್ನುವಂಥದ್ದನ್ನ ಸರ್ಕಾರ ಪದೇ ಪದೇ ಹೇಳ್ತಾ ಇದೆ. ಜನಸಾಮಾನ್ಯರಿಗೆ ಮಾತ್ರ ಇದು ಕಡ್ಡಾಯನ? ಈ ಮಾರ್ಗಸೂಚಿ ಅನ್ವಯ ಆಗುವಂಥದ್ದು ಜನಸಾಮಾನ್ಯರಿಗೆ ಮಾತ್ರವೇ? ಗಣ್ಯರಿಗೆ, ಗಣ್ಯರ ಮಕ್ಕಳಿಗೆ, ಇವ್ರಿಗೆ ಯಾರಿಗೂ ಕೂಡ ಇದು ಅನ್ವಯಿಸೋದಿಲ್ವಾ? ಯಾಕಂದರೆ ಮದುವೆ ಸಮಾರಂಭಕ್ಕೆ 50 ಜನ ಇರಬೇಕು ಅಂತಿದೆ. ಆದರೆ 50ಕ್ಕಿಂತ ಹೆಚ್ಚು ಜನ ಬಂದರೆ ಜಿಲ್ಲಾಡಳಿತಕ್ಕೆ ಗೊತ್ತಾಗಲ್ಲ. ಮಾಧ್ಯಮದಲ್ಲಿ ವರದಿಯಾದ ನಂತರ ಗೊತ್ತಾಗುತ್ತೆ ಜಿಲ್ಲಾಡಳಿತಕ್ಕೆ. ಅದಾದ ನಂತರ ಅಲ್ಲಿ ಒಂದು FIR ದಾಖಲಿಸುವಂತಹ ಪ್ರಕ್ರಿಯೆ ನಡೆಯುತ್ತೆ. ಅದರ ಬಗ್ಗೆ ಸುದ್ದಿ ನಿಮಗೆ ತೋರಿಸ್ತೀನಿ. ಆದರೆ ಅದಕ್ಕಿಂತ ಮುಂಚಿತವಾಗಿ ಕೊರೋನಾದಿಂದ ಸಾವಿನ ಪ್ರಮಾಣ ಏರಿಕೆ ಆಗ್ತಾ ಇರುವಂತಹ ರೀತಿ ಮತ್ತು ಅದರಲ್ಲೂ ವಿಶೇಷವಾಗಿ ಸಾವು ಯಾವ ರೀತಿಯಾಗಿ ಸಂಭವಿಸ್ತಾ ಇದೆ, ಎಷ್ಟು ದಿವಸದಲ್ಲಿ ಸಂಭವಿಸ್ತಾ ಇದೆ, ಯಾವ ವಯೋಮಿತಿಯವರೆಗೆ ಹೆಚ್ಚಾಗಿ ಇದು ಕಾಡ್ತಾ ಇದೆ, ಅದರ ಬಗ್ಗೆ ಸುದ್ದಿಯನ್ನು ತೋರಿಸ್ತೀನಿ ನೋಡಿ. ಕರ್ನಾಟಕದಲ್ಲಿ ಕೊರೋನಾದ ರುದ್ರ ನರ್ತನ ನಿಂತಿಲ್ಲ. ಈಗಾಗಲೇ ಮಹಾರಾಷ್ಟ್ರ, ದೆಹಲಿ, ಗುಜರಾತ್ ಹಾಗೂ ತಮಿಳುನಾಡು ರಾಜ್ಯಗಳಲ್ಲಿ ಕೊರೋನಾ ಸಾವಿನ ರಣಕೇಕೆ ಹಾಕುತ್ತಿದೆ. ಕರ್ನಾಟಕದಲ್ಲೂ ಸೋಂಕಿತರ ಸಂಖ್ಯೆ ಏರಿಕೆಯಾಗುತ್ತಿದ್ದಂತೆ ಸಾವಿನ ಪಟ್ಟಿಯೂ ಬೆಳೆಯುತ್ತಿದೆ. ಕರ್ನಾಟಕದಲ್ಲಿ 7,000 ಗಡಿ ದಾಟಿದ ಸೋಂಕಿತರು. ಕರ್ನಾಟಕದಲ್ಲಿ ದಿನದಿಂದ ದಿನಕ್ಕೆ ಸೋಂಕಿತರ ಸಂಖ್ಯೆಯಲ್ಲಿ ಭಾರೀ ಏರಿಕೆಯಾಗುತ್ತಿದೆ. ಪ್ರತಿನಿತ್ಯ 100ಕ್ಕೂ ಹೆಚ್ಚು ಪ್ರಕರಣಗಳು ಬೆಳಕಿಗೆ ಬರುತ್ತಲೇ ಇವೆ. ಇದರಿಂದಾಗಿ ಕೊರೋನಾ ಸೋಂಕಿತರ ಸಂಖ್ಯೆ ರಾಜ್ಯದಲ್ಲೇ 7,000 ಗಡಿ ದಾಟಿದ್ದು, ಅನ್ಯ ರಾಜ್ಯಗಳಿಂದ ಬಂದವರ ಜೊತೆಗೆ ಸ್ಥಳೀಯರಿಂದಲೂ ಸೋಂಕು ಹರಡುತ್ತಿರುವುದು ಸ್ಪಷ್ಟವಾಗಿದೆ. ಆದರೆ ಇದರಲ್ಲಿ ನಿಜಕ್ಕೂ ಬೆಚ್ಚಿ ಬೀಳಿಸುತ್ತಿರುವುದು ಸಾವಿನ ಸಂಖ್ಯೆ. ನಿನ್ನೆಯವರೆಗೆ ಕರ್ನಾಟಕದಲ್ಲಿ 86 ಮಂದಿ ಕೊರೋನಾಗೆ ಬಲಿಯಾಗಿದ್ದರು. ಸರ್ಕಾರವೇನೋ ಕೊರೋನಾ ಸಾವಿನ ವಿಚಾರದಲ್ಲಿ ಸೋಂಕಿತರ ನಿರ್ಲಕ್ಷ್ಯದ ಬಗ್ಗೆ ಬೆರಳು ತೋರಿಸುತ್ತಿದೆ. ಇದು ಯಾರಿಗೆ ಕಂಡು ಬರ್ತದೆ, ತಕ್ಷಣ ನೀವು ಹತ್ತಿರದಲ್ಲಿರ್ತಕ್ಕಂಥ ನಮ್ಮ ಫೀವರ್ ಕ್ಲಿನಿಕ್ಸ್ಗೆ ಕಡ್ಡಾಯವಾಗಿ ಹೋಗಬೇಕು. ಇದನ್ನು ನಿಧಾನ ಮಾಡಬೇಡಿ. ಇವತ್ತು ಸಾವಾಗ್ತಾ ಇದ್ರೆ ನೀವು ನಿಧಾನ ಮಾಡಿ ಬೇಜವಾಬ್ದಾರಿಯನ್ನು ಮಾಡ್ಕೊಂಡು ಕೊನೆ ಗಳಿಗೆಯಲ್ಲಿ ಬಂದಾಗ ಆ ದೇವರು ಕೂಡ ನಿಮ್ಮನ್ನು ರಕ್ಷಣೆ ಮಾಡಲಿಕ್ಕಾಗಲ್ಲ. ಸಚಿವರು ಸೋಂಕಿತರ ಬೇಜವಾಬ್ದಾರಿ ಬಗ್ಗೆ ಹೇಳಿರುವುದು ಕಡೆ ಕ್ಷಣದಲ್ಲಿ ಆಸ್ಪತ್ರೆಗೆ ದಾಖಲಾಗುವ ರೋಗಿಗಳ ವಿಚಾರದಲ್ಲಿ. ಆದರೆ ಸರ್ಕಾರದ ಬಳಿಯೇ ಇರುವ 86 ಸಾವಿಗೆ ಸಂಬಂಧಿಸಿದ ಅಂಕಿಅಂಶದಲ್ಲೇ ಗೊತ್ತಾಗುವ ಆಘಾತಕಾರಿ ಮಾಹಿತಿಯನ್ನ ನಿಮ್ಮ ಮುಂದಿಡುತ್ತಿದ್ದೇವೆ ನೋಡಿ. ಆಸ್ಪತ್ರೆಗೆ ದಾಖಲಾಗುವ 3 ದಿನದಲ್ಲಿ ಬಲಿಯಾಗುವವರ ಸಂಖ್ಯೆ ಹೆಚ್ಚು ಎನ್ನುವುದು ಸಾವಿಗೀಡಾದವರ ಅಂಕಿ ಅಂಶ ನೋಡಿದ್ರೆ ಗೊತ್ತಾಗುತ್ತಿದೆ. ನಿನ್ನೆಯವರೆಗೆ ಕರ್ನಾಟಕದಲ್ಲಿ 86 ಮಂದಿ ಕೊರೋನಾದಿಂದ ಸಾವಿಗೀಡಾಗಿದ್ದಾರೆ. ಇದರಲ್ಲಿ 69% ಮಂದಿ ಆಸ್ಪತ್ರೆಗೆ ದಾಖಲಾದ 3 ದಿನದಲ್ಲಿ ಬಲಿಯಾಗಿದ್ದಾರೆ. ಉಳಿದಂತೆ 31% ಮಂದಿ ಆಸ್ಪತ್ರೆಗೆ ದಾಖಲಾದ ದಿನವೇ ಕೊರೋನಾಗೆ ಬಲಿಯಾಗಿದ್ದಾರೆ. ಇನ್ನು ವಯಸ್ಸು ಕೂಡ ಕೊರೋನಾ ಸಾವಿನ ವಿಚಾರದಲ್ಲಿ ಗಮನಾರ್ಹ ಅಂಶ. ಕೊರೋನಾಗೆ ಬಲಿಯಾದವರ ವಯಸ್ಸನ್ನ ನೋಡಿದ್ರೂ ಸಾವಿನ ಸಂಖ್ಯೆ ಹೆಚ್ಚಳವಾಗುತ್ತಿರುವುದು ಯಾರಲ್ಲಿ ಎನ್ನುವುದು ಗೋಚರಿಸುತ್ತಿದೆ. 40 ರಿಂದ 60 ವರ್ಷದೊಳಗಿನ ಮೃತರಲ್ಲಿ 3 ದಿನದಲ್ಲಿ 67% ಮಂದಿ ಸಾವಿಗೀಡಾಗಿದ್ದಾರೆ. ಇನ್ನು 40 ವರ್ಷ ಮೇಲ್ಪಟ್ಟ ಮೃತರಲ್ಲಿ 4 ರಿಂದ 10 ದಿನದಲ್ಲಿ 22% ಸಾವು ಸಂಭವಿಸಿದೆ. 60 ವರ್ಷ ಮೇಲ್ಪಟ್ಟ ಮೃತರಲ್ಲಿ 4 ರಿಂದ 10 ದಿನದಲ್ಲಿ 20% ಸಾವು ಸಂಭವಿಸಿದೆ. ಹೀಗೆ ಸಾವಿನ ರಣಕೇಕೆ ಹಾಕುತ್ತಿರುವ ಕೊರೋನಾ ಕಟ್ಟಿ ಹಾಕಲು ರಾಜ್ಯ ಸರ್ಕಾರ ವಿಶೇಷ ತಂತ್ರಗಳನ್ನ ಹೆಣೆಯುತ್ತಿದೆ. ಅದರಲ್ಲೂ ಜುಲೈ ತಿಂಗಳಲ್ಲಿ ಬೆಂಗಳೂರು ಸೇರಿದಂತೆ ಕರ್ನಾಟಕದಲ್ಲಿ ಸೋಂಕಿತರ ಸಂಖ್ಯೆ ಹೊಸ ಎತ್ತರಕ್ಕೆ ತಲುಪುವ ಸಾಧ್ಯತೆಯನ್ನ ವೈದ್ಯಕೀಯ ಶಿಕ್ಷಣ ಸಚಿವ ಸುಧಾಕರ್ ಅವರೇ ಹೇಳಿದ್ದರು.
ಇದೇ ಕಾರಣಕ್ಕೆ ಸರ್ಕಾರ ಕೂಡ ಪೂರ್ವ ತಯಾರಿ ಶುರು ಮಾಡಿದೆ. ಬೆಂಗಳೂರಿನಲ್ಲಿ ಐಎಎಸ್ ಅಧಿಕಾರಿಗಳ 17 ತಂಡ ರಚಿಸಿದ ಸರ್ಕಾರ. ಹೌದು, ಬೆಂಗಳೂರಿನಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಸರ್ಕಾರ ವಿಶೇಷ ಕಾರ್ಯಪಡೆಯನ್ನ ರಚಿಸಿದೆ. 17 ತಂಡಗಳನ್ನ ರೂಪಿಸಿದ್ದು, ಇದರ ಮೂಲಕ ಕೊರೋನಾ ನಿಯಂತ್ರಣಕ್ಕೆ ತರುವುದು ಸರ್ಕಾರದ ಉದ್ದೇಶ. ಅಲ್ಲದೆ ಒಂದು ವೇಳೆ ಸೋಂಕಿತರ ಸಂಖ್ಯೆ ಹಠಾತ್ ಆಗಿ ಏರಿಕೆಯಾದರೂ ಪರಿಸ್ಥಿತಿ ನಿಭಾಯಿಸಲು ಸರ್ಕಾರ ಯೋಜನೆ ರೂಪಿಸಿದೆ. ಇದೇ ವೇಳೆ ಸಿಎಂ ಯಡಿಯೂರಪ್ಪ ಮಾಸ್ಕ್ ಧರಿಸದವರಿಗೆ ಹಾಗೂ ಸಾಮಾಜಿಕ ಅಂತರ ಕಾಯ್ದುಕೊಳ್ಳದಿದ್ದರೆ 200 ರೂಪಾಯಿ ದಂಡ ವಿಧಿಸುವುದಾಗಿ ತಿಳಿಸಿದ್ದಾರೆ. ಈ ಮುಂದೆ ಮಾಸ್ಕ್ ಧರಿಸದ ವ್ಯಕ್ತಿಗಳು, ಸಾಮಾಜಿಕ ಅಂತರ ಕಾಯ್ದುಕೊಳ್ಳದ ವ್ಯಕ್ತಿಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುತ್ತೇವೆ. ಒಂದು 100 ರೂಪಾಯಿ ಪ್ರಾರಂಭದಲ್ಲಿ ದಂಡವನ್ನು ವಿಧಿಸುವಂತ ಪ್ರಾರಂಭ ಮಾಡ್ತೇವೆ. ಅವರು 200 ರೂಪಾಯಿ 200 ರೂಪೀಸ್ ದಂಡ ಹಾಕೋದನ್ನ ಪ್ರಾರಂಭ ಮಾಡ್ತೇವೆ. ಒಟ್ನಲ್ಲಿ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ ಏರಿಕೆಯಾಗುತ್ತಿದ್ದು, ಕೊರೋನಾ ಬಲಿ ಪಡೆಯುವ ವೇಗ ಕೂಡ ಹೆಚ್ಚುತ್ತಿದೆ. ರಾಷ್ಟ್ರ ಮಟ್ಟಕ್ಕೆ ಹೋಲಿಸಿದರೆ ಕರ್ನಾಟಕದಲ್ಲಿ ಸಾವಿನ ಅನುಪಾತ ಕಡಿಮೆ ಇದೆ ಎನ್ನುವುದು ಸಮಾಧಾನಕರ ವಿಚಾರವಾಗಿದ್ದರೂ ಪ್ರಸ್ತುತ 1.2% ಸಾವು ಸಂಭವಿಸುತ್ತಿದೆ. ಹೀಗಾಗಿ ಸೋಂಕಿನ ಲಕ್ಷಣಗಳಿರುವ ಪ್ರತಿಯೊಬ್ಬರೂ ತತ್ಕ್ಷಣಕ್ಕೆ ಚಿಕಿತ್ಸೆ ಪಡೆದುಕೊಂಡರೆ ಸಾವು ತಪ್ಪಿಸಿಕೊಳ್ಳಲು ಸಾಧ್ಯ ಎನ್ನುವುದು ತಜ್ಞರ ಅಭಿಮತ. ಶಿವರಾಜ್ ಕುಮಾರ್, TV9 ಬೆಂಗಳೂರು. ಎಸ್, ಈ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ತಜ್ಞ ವೈದ್ಯರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಡಾಕ್ಟರ್ ಪವನ್ ಕುಮಾರ್ ಅವರು. ಬಹಳ ಮುಖ್ಯವಾಗಿ ಇಲ್ಲಿರುವಂತಹ ವಿಷಯ ಏನಂದರೆ, ಸಾವು ಸಂಭವಿಸ್ತಾ ಇರುವಂಥದ್ದು ಒಂದು ಭಾಗ. ಕರ್ನಾಟಕದಲ್ಲಿ ರಾಷ್ಟ್ರ ಮಟ್ಟಕ್ಕೆ ಹೋಲಿಕೆ ಮಾಡಿದರೆ ಕರ್ನಾಟಕದಲ್ಲಿ ಸಾವಿನ ಪ್ರಮಾಣ, ಸಾವಿನ ಅನುಪಾತವೂ ಕೂಡ ಕಡಿಮೆ ಇದೆ. ರಾಷ್ಟ್ರ ಮಟ್ಟದಲ್ಲಿ ಆವ್ರೇಜ್ 2.8 ಇದೆ. ಆದರೆ ಕರ್ನಾಟಕದಲ್ಲಿ 1.2% ಮಂದಿ ಸಾವಿಗೀಡಾಗ್ತಿದ್ದಾರೆ. 1.2% ಮಂದಿ ಸಾವಿಗೀಡಾಗ್ತಾ ಇರುವಂಥದ್ದು ಕೊರೋನಾ ಸೋಂಕಿನಿಂದಾಗಿ ಅನ್ನುವಂಥದ್ದು ಅಂಕಿಅಂಶ ಹೇಳ್ತಾ ಇದೆ. ಆದರೆ ಆಸ್ಪತ್ರೆಗೆ ಬಂದ ಸಂದರ್ಭದಲ್ಲಿ ಮತ್ತು ಆಸ್ಪತ್ರೆಗೆ ಬಂದ ನಂತರ ಸಂಭವಿಸ್ತಾ ಇರುವಂತಹ ಸಾವಿನ ವಿಚಾರದ ಬಗ್ಗೆ ಮಾತನಾಡೋಣ. ಡಾಕ್ಟರ್ ಪವನ್ ಕುಮಾರ್ ಅವರು ನಮಗೆ ಜಾಯ್ನ್ ಆಗಿದ್ದಾರೆ. ಡಾಕ್ಟರ್ ಪವನ್ ಕುಮಾರ್ ಅವರು, ಇಲ್ಲಿ ಬಹಳ ಮುಖ್ಯವಾಗಿ ಕ್ರೂಷಿಯಲ್ ಟೈಮ್ ಅಂಶದ ಬಗ್ಗೆ ಮಾತನಾಡಬೇಕು. ಯಾಕಂದರೆ 31% ಮಂದಿ ಆಸ್ಪತ್ರೆಗೆ ತಂದ ದಿವಸನೇ, ಒಂದೇ ದಿವಸದಲ್ಲೇ ಮೃತಪಡ್ತಾ ಇದ್ದಾರೆ. ಬಹುಶಃ ಅದೇ ಕಾರಣಕ್ಕಾಗಿ ಸಚಿವರು ಕೂಡ ಮೊನ್ನೆ ಹೇಳಿದರು, ಒಂದು ವೇಳೆ ನೀವು ಹಿಂಗೆ ಬರದೇ ಇದ್ದರೆ ಅದು ನಿಮ್ಮ ಬೇಜವಾಬ್ದಾರಿ ಕಾರಣ ಆಗುತ್ತೆ ಅನ್ನೋದನ್ನ. ಆದರೆ ಸೋಂಕಿನ ಲಕ್ಷಣಗಳು ಕಾಣಿಸ್ಕೊಂಡಾಗಲೂ ಕೂಡ ಜನಕ್ಕೆ ತಕ್ಷಣಕ್ಕೆ ಆಸ್ಪತ್ರೆಗೆ ಹೋಗ್ಬೇಕು. ಯಾಕಂದರೆ ಸಾಮಾನ್ಯ ಜ್ವರದ ರೀತಿಯಲ್ಲೂ ಕೂಡ ಅನಿಸಿರ್ಬೋದು. ಹಾಗಾಗಿ ತಕ್ಷಣಕ್ಕೆ ಆಸ್ಪತ್ರೆಗೆ ಹೋಗದೇ ಇರುವಂಥದ್ದು ಕಾರಣಕ್ಕೆ ವಿಳಂಬ ಆಗ್ತಾ ಇದೆಯಾ, ಅಥವಾ 3 ದಿವಸದಲ್ಲಿ ಸಾವು ಸಂಭವಿಸಿದೆ? ಬಹುತೇಕ ಪ್ರಕರಣಗಳನ್ನು ನೋಡಿದರೆ 3 ದಿವಸದಲ್ಲೇ ಹೆಚ್ಚಿನ ಸಾವು ಸಂಭವಿಸಿರುವಂಥದ್ದು ಕಂಡು ಬರ್ತಾ ಇದೆ. ಅಂದರೆ ಇಲ್ಲಿ ಟೈಮಿಂಗ್ ಎಷ್ಟು ಮುಖ್ಯ ಆಗುತ್ತೆ ಅಂತೇಳಿ ಸೋಂಕಿತರ ವಿಚಾರದಲ್ಲಿ? ಇದು ತುಂಬಾ ಒಳ್ಳೆ ಅನಾಲಿಸಿಸ್ ಇದೆ. ಯಾಕಂದ್ರೆ ನಮ್ಮಲ್ಲಿ ಈಗ ಡೆತ್ ಆಗಿರೋ ಆಲ್ಮೋಸ್ಟ್ 86 ಜನ ಏನಿದ್ದಾರೆ, 86 ಜನದ್ದು ಇದನ್ನು ಅನಲೈಸ್ ಮಾಡಿದ್ದಾರೆ. ಸೊ ಇದರಲ್ಲಿ 67% ಆಲ್ಮೋಸ್ಟ್ 60 ವಯಸ್ಸಿಗಿಂತ ತುಂಬಾ ಜಾಸ್ತಿ ಇರೋರೇ ಇದ್ದಾರೆ. ಹಾಗೂ ಇವರು 3 ದಿವಸಗಳಲ್ಲಿ ಸತ್ತಿದ್ದಾರೆ. ಇದು ನಮ್ಗೆ ಒಂದು ತುಂಬಾ ಒಳ್ಳೆ ಇದನ್ನ ಒಂದು ದಿಕ್ಕನ್ನ ತೋರಿಸ್ತಾ ಇದೆ. ಏನಂದ್ರೆ, ಯಾರು ಪೇಷಂಟ್ಗಳು ಸ್ವಲ್ಪ ಅರ್ಲಿ ಸ್ಟೇಜ್ ಅಲ್ಲೇ ಬಂದ್ರೆ ಉಳಿಯುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಯಾರು ತುಂಬಾ ಲೇಟ್ ಸ್ಟೇಜ್ ಅಲ್ಲಿ ಬಂದ್ರೆ ಸಾವು ಜಾಸ್ತಿ ಸಂಭವಿಸ್ತಾ ಇದೆ. ಇದರಲ್ಲಿ ಇನ್ನೊಂದು ಏನಂದ್ರೆ, ನಮ್ಗೆ ಅರ್ಲಿ ಸ್ಟೇಜ್ ಅಲ್ಲಿ ಬಂದ್ರೆ ಯಾರಿಗೂ ವೆಂಟಿಲೇಟರ್ ಬೇಕಾಗೋದಿಲ್ಲ. ಸೊ ಇವ್ರಿಗೆ ಬರೀ ನಾವು ಆಕ್ಸಿಜನ್ ಅಲ್ಲೇ ಟ್ರೀಟ್ಮೆಂಟ್ ಕೊಡ್ಬೋದಾಗಿದೆ. ಹಾಗೂ ಇನ್ನೊಂದು, ಈಗ ಅರ್ಲಿ ಸ್ಟೇಜ್ ಅಲ್ಲಿ ಯಾಕೆ ಬರ್ತಾ ಇಲ್ಲ, ಈಗ ಇವರು ಇಷ್ಟು ಪೇಷಂಟ್ ಗಳೇನಂದ್ರೆ, ನಮಗೆ ಬೆಂಗಳೂರಿಗೆ ಬರ್ಬೇಕಾದ್ರೆ ಸಾಕಷ್ಟು ದೂರದ ಊರುಗಳಿಂದ ಎಲ್ಲರೂ ಇವರು ಬೆಂಗಳೂರಿಗೆ ಬರ್ಬೇಕಾಗಿದೆ. ಹಾಗೂ ಇವ್ರಿಗೆ ಸಾಕಷ್ಟು ಅರ್ಲಿ ಸ್ಟೇಜಸ್ ಅಲ್ಲಿ ಇದ್ದಾಗ ಇವ್ರಿಗೆ ಅಂಡರ್ಲೈನ್ ಕಾಸಸ್ ತುಂಬಾ ಜಾಸ್ತಿ ಇರುತ್ತೆ. ಅಂದ್ರೆ ಈ ಕೋಮಾರ್ಬಿಡಿಟೀಸ್ ತುಂಬಾ ಜಾಸ್ತಿ ಇರುತ್ತೆ. ಈಗ ಮುಂಚೆನೆ ಇವ್ರಿಗೆ COPD ಇರ್ಬೋದು, ಅಸ್ತಮಾ ಇರ್ಬೋದು, ಅಥವಾ ಈ ಹೃದಯ ಸಂಬಂಧಿ ಕಾಯಿಲೆ ಇರ್ಬೋದು, ಅಥವಾ ಈ ಕಿಡ್ನಿಗೆ ಸಂಬಂಧ ಕಾಯಿಲೆ ಇರ್ಬೋದು. ಸೊ ಇವರೆಲ್ಲರಿಗೂ ಏನಂದ್ರೆ ಯಾವ್ದೋ ಸಮ್ ಅಂಡರ್ಲೈನ್ ಡಿಸೀಸ್ ಇವ್ರು ಕಾಣಿಸ್ಕೊಂಡಿದೆ. ಅಥವಾ ಈಗ ನಮ್ಗೆ ಈ ವಾತಾವರಣ ಕೂಡ ಈಗ ಚೇಂಜ್ ಆಗ್ತಾ ಇರೋದ್ರಿಂದ ಈಗ ILI ಸಿಂಪ್ಟಮ್ಸ್ ಏನಿದೆ ಅವ್ರಿಗೆ ಐಡೆಂಟಿಫೈ ಮಾಡಕ್ ಆಗದೆ ಇರಬಹುದು. ಅಂದ್ರೆ ಈಗ ಮಾಮೂಲಿ ಜ್ವರ, ಕೆಮ್ಮು, ನೆಗಡಿ ಅಥವಾ ಸ್ವಲ್ಪ ಉಸಿರಾಟದ ತೊಂದರೆ ಬಂದ್ರೆ ಇದು ಏಜ್ ರಿಲೇಟೆಡ್ ಸಿಂಪ್ಟಮ್ ಇರ್ಬೋದು, ಅಥವಾ ಮಾಮೂಲಿ ಜ್ವರ ಇರ್ಬೋದು ಅಂತ ನೆಗ್ಲೆಕ್ಟ್ ಮಾಡುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಹೀಗಾಗಿನೇ ಮೊನ್ನೆ ಕೂಡ ಸಚಿವರು ಅದನ್ನೇ ಹೇಳಿದ್ದು, ತುಂಬಾ ಅರ್ಲಿ ಸ್ಟೇಜ್ ಅಲ್ಲಿ ಬಂದ್ರೆ ಉಳಿಯುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಯಾರು ಎಲ್ಡರ್ಲಿ ಇದ್ದಾರೆ, ಅಂದ್ರೆ 60 ವಯಸ್ಸಿಗಿಂತ ಜಾಸ್ತಿ ಇದ್ದಾರೆ, ಯಾವುದೇ ತರನಾದ ಜ್ವರ ಬರ್ಲಿ, ಸೊ ಅದನ್ನ ನೆಗ್ಲೆಕ್ಟ್ ಮಾಡದೆ ಅವರು ವೈದ್ಯರಲ್ಲಿ ಇಮಿಡಿಯೇಟ್ ಆಗಿ ಬಂದು ತೋರಿಸ್ಕೋಬೇಕಾಗತ್ತೆ. ಇದರಲ್ಲಿ ಯಾವುದೇ ಆಗ್ಲಿ ILI ಮತ್ತೆ ಸಾರಿ ಏನಾದ್ರೂ ಸಿಂಪ್ಟಮ್ಸ್ ಇದ್ರೆ, ಯಾವುದೇ ಅಂದ್ರೆ ನಮ್ಮ ರಾಜ್ಯದಲ್ಲಿ ಯಾವುದೇ ಭಾಗದಲ್ಲಿರ್ಲಿ ವೈದ್ಯರು ಅದನ್ನ ಇಮಿಡಿಯೇಟ್ ಆಗಿ
ಇಮಿಡಿಯೇಟ್ ಆಗಿ ಇದು ರಾಜೀವ್ ಗಾಂಧಿ ಚೆಸ್ಟ್ ಡಿಸೀಸ್ ಅಥವಾ ವಿಕ್ಟೋರಿಯಾಗೆ ಕಳಿಸಿ ಕೋವಿಡ್ ಇದೆಯೋ ಇಲ್ವೋ ಅದನ್ನ ರೂಲ್ ಔಟ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಅರ್ಲಿ ಸ್ಟೇಜ್ ಅಲ್ಲಿ ಏನಾರ ಪಾಸಿಟಿವ್ ಇದ್ರೆ ಲೇಟರ್ ಆಗಿ ಅವರು ಇನ್ನೂ ವರ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಗ ಹೆಚ್ಚಿಗೆ ಕೇರ್ ಕೊಡ್ಬೋದು ಹಾಗೂ ಸಾವು ಸಂಭವಿಸೋದನ್ನ ತಡಿಬಹುದಾಗಿದೆ. ಓಕೆ, ಹಾಗೇನೆ ಈಗ ಸಾಮಾನ್ಯವಾಗಿ ಈಗ ಕಫ ತೊಂದರೆ ಇರುತ್ತೆ, ಶ್ವಾಸಕೋಶದ ಸಂಬಂಧವಾಗಿ ಸ್ವಲ್ಪ ತೊಂದರೆ ಇರುತ್ತೆ, ಸಾಮಾನ್ಯವಾಗಿಯೂ ಕೂಡ ಇರುವಂಥದ್ದು. ಕೊರೋನಾ ಕೇಸ್ ಅಲ್ಲದೆ ಇರುವಂತಹ ತೊಂದರೆ ಕೂಡ ತಾವು ಗಮನಿಸಿರ್ತೀರಿ. ಇಂಥ ಪ್ರಕರಣಗಳು ಕೂಡ ಕ್ವಾರಂಟೈನ್ ಆಗಬೇಕಾಗಿರುವಂಥದ್ದು ಅಥವಾ ಐಸೋಲೇಷನ್ ಆಗಬೇಕಂತ ಅಗತ್ಯ ಇರುತ್ತೆ? ಅಂದರೆ ಆತನಿಗೆ ಬ್ರಾಂಕೈಟಿಸ್ ಮಾತ್ರ ಇದ್ರೂ ಕೂಡ ಅಂದ್ರೆ ಈಗ ಬೇರೆಯವರಿಂದ ಅವ್ರಿಗೆ ರೋಗ ಬರ್ದೇ ಇರ್ಲಿ ಅಂತ ಐಸೋಲೇಟ್ ಆಗ್ಬೇಕಾಗತ್ತೆ. ಈಗ ನಾವ್ ಈಗಾಗ್ಲೇ ಹೇಳಿದೀವಿ 60 ವಯಸ್ಸಿಗಿಂತ ಮೇಲ್ಪಟ್ಟವರು ಯಾರು ಅಂಡರ್ಲೈಂಗ್ ಕೋಮಾರ್ಬಿಡಿಟೀಸ್ ಇರುತ್ತೆ, ಸೊ ಇವರು ಈ ಜನರಲ್ ಪಬ್ಲಿಕ್ ಇಂದ ಆದಷ್ಟು ಐಸೋಲೇಟ್ ಆಗೋದೇ ವಾಸಿ. ಯಾಕೆಂದ್ರೆ ಇವ್ರಿಗೆ ಒಂದು ಸಲ ಬಂದ್ರೆ ಡಿಸೀಸ್ ತುಂಬಾ ಸಿವಿಯರ್ ಆಗ್ತಾ ಇದೆ. ಅಂಡ್ ಈಗ ನಾವು ನೋಡ್ತಿರೋಂಗೆ 67% ಡೆತ್ 60 ವರ್ಷದ ಮೇಲವರು ಅಂತಂದ್ರೆ ಇದು ತುಂಬಾ ಸಿಗ್ನಿಫಿಕೆಂಟ್ ಇದೆ. ಸೊ ಈ 60 ವಯಸ್ಸಿಗಿಂತ ಮೇಲೆ ಇರೋರು ಆದಷ್ಟು ತುಂಬಾ ಹುಷಾರಾಗಿರ್ಬೇಕಾಗತ್ತೆ. ಯಾರಿಗೆ ಆಗ್ಲಿ ಇವರು ಕೆಮ್ಮು ಕಫ ಅಥವಾ ಯಾರು ಇರೋರ ಹತ್ರ ಇವ್ರು ಹೋಗ್ಬಾರ್ದು, ಹಾಗೆ ಗುಂಪಲ್ಲಿ ಹೊರಗಡೆ ಹೋಗ್ಬಾರ್ದು. ಸೊ ಎಲ್ಲಿ ಜನಸಂದಣಿ ಇರುತ್ತೆ ಇವರು ಅದನ್ನ ಅವಾಯ್ಡ್ ಮಾಡಬೇಕಾಗತ್ತೆ. ಓಕೆ 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 ಧನ್ಯವಾದ ಡಾಕ್ಟರ್ ಪವನ್ ಕುಮಾರ್ ಅವರ ಟಿವಿ ಜೊತೆಗೆ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಇನ್ನು ಆನ್ಲೈನ್ ಶಿಕ್ಷಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ TV9 ಒಂದು ಅಭಿಯಾನವನ್ನು ನಡೆಸಿತ್ತು. ಯಾವ ಕಾರಣಕ್ಕೆ ಈ ಆನ್ಲೈನ್ ಶಿಕ್ಷಣ ಅನ್ನುವಂಥದ್ದು ಮಕ್ಕಳ ಪಾಲಿಗೆ ಅದು ವರ ಆಗೋದಿಲ್ಲ, ಅದು ಒಂದು ರೀತಿಯಂಥ ಶಾಪವಾಗಿರುತ್ತೆ ಅನ್ನೋದ್ರ ಬಗ್ಗೆ TV9 ನಿರಂತರವಾದಂತಹ ಒಂದು ಅಭಿಯಾನವನ್ನು ನಡೆಸಿತ್ತು. ಈಗ ಅದಕ್ಕೆ ಸಂಬಂಧಿಸಿದಂತೆ ಒಂದು ಇಂಪ್ಯಾಕ್ಟ್ ಕೂಡ ಆಗಿದೆ. ಸರ್ಕಾರ ಈಗ ಆನ್ಲೈನ್ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ತಾನು ಹೇಳಿದಂತಹ ಸಮಿತಿಯನ್ನು ರಚನೆ ಮಾಡಿ ಇವತ್ತೀಗ ಆದೇಶವನ್ನು ಹೊರಡಿಸಿದೆ. ಮೊನ್ನೆ ಕೇವಲ ಬಾಯಿ ಮಾತಿನಲ್ಲಿ ಹೇಳಿತ್ತು, ಆದರೆ ಈಗ ಸಮಿತಿಯನ್ನು ರಚನೆ ಮಾಡಿದೆ. ಇದರಲ್ಲಿ ಈಗ LKG ಇಂದ 5ನೇ ತರಗತಿವರೆಗೆ ಆನ್ಲೈನ್ ಶಿಕ್ಷಣ ಇಲ್ಲ ಅನ್ನುವಂಥದ್ದನ್ನು ಕೂಡ ಸರ್ಕಾರ ಹೇಳಿದೆ. 6ರಿಂದ 10ನೇ ತರಗತಿವರೆಗೆ ಆನ್ಲೈನ್ ಶಿಕ್ಷಣಕ್ಕೆ ಗೈಡ್ಲೈನ್ಸ್ ಅನ್ನು ಕೂಡ ರೆಡಿ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಈ ಒಂದು ಸಮಿತಿ ಕಾರ್ಯನಿರ್ವಹಿಸುತ್ತೆ. ಗೈಡ್ಲೈನ್ಸ್ ರೂಪಿಸೋದಕ್ಕೆ 11 ಜನರ ಸಮಿತಿಯನ್ನು ಈಗ ರಚಿಸಿ ಸರ್ಕಾರ ಆದೇಶವನ್ನ ಹೊರಡಿಸಿರುವಂಥದ್ದು. ಆದರೆ ಈ ಸಮಿತಿಯ ಬಹಳ ಮುಖ್ಯವಾಗಿರ್ತಕ್ಕಂತಹ ಟಾರ್ಗೆಟ್ಗಳು, ಸಮಿತಿಯ ಉದ್ದೇಶಗಳು ಏನು ಅನ್ನೋದನ್ನು ಕೂಡ ಸರ್ಕಾರ ನಿರ್ದಿಷ್ಟವಾಗಿ ಹೇಳಿದೆ. 6ರಿಂದ 10ನೇ ತರಗತಿವರೆಗಿನ ಆನ್ಲೈನ್ ಶಿಕ್ಷಣವನ್ನ ಯಾವ ವಯೋಮಾನಕ್ಕೆ ಅದನ್ನ ಅನುಗುಣವಾಗಿ ನಿಗದಿಪಡಿಸಬೇಕು ಅನ್ನೋಂಥದ್ದು ಬಹಳ ಮುಖ್ಯವಾಗಿರುವಂತಹ ಅಂಶ. ಹಾಗೆಯೇ LKG ಇಂದ 5ನೇ ತರಗತಿವರೆಗೆ ಆನ್ಲೈನ್ ಹೊರತುಪಡಿಸಿ ಸಮೂಹ ಮಾಧ್ಯಮಗಳು ಅಥವಾ ಬೇರೆ ಯಾವುದಾದ್ರೂ ಮೆಥಡ್ ಮೂಲಕ, ಯಾಕಂದ್ರೆ ಅವ್ರನ್ನ ಪೂರ್ತಿಯಾಗಿ ಬಿಡುವಂಥದ್ದಲ್ಲ, ಅವ್ರಿಗೂ ಕೂಡ ಎಜುಕೇಶನ್ ಕೊಡಬೇಕು, ಪರ್ಯಾಯ ಮಾರ್ಗವನ್ನು ಕೊಡಬೇಕು, ತಂತ್ರಜ್ಞಾನ ಆಧಾರಿತ ಬೋಧನೆಯನ್ನ ಹೇಗೆ ಮಾಡಬಹುದು ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ವರದಿಯನ್ನ ರೆಡಿ ಮಾಡ್ಕೊಳ್ತಾ ಇದೆ. ಈ ಮೂಲಕವಾಗಿ ಇದೇ ಸಂದರ್ಭದಲ್ಲಿನೇ ಸಾಂಪ್ರದಾಯಿಕ ಶಿಕ್ಷಣದ ತರಗತಿಗಳಿಗೆ ಪರ್ಯಾಯ ಎನ್ನುವ ಭಾವನೆ ಮಕ್ಕಳಿಗೆ ಬರದ ರೀತಿಯಲ್ಲಿ ಈ ತರಗತಿಗಳನ್ನ ಹೇಗೆ ನಡೆಸಬೇಕು, ಸಾಂಪ್ರದಾಯಿಕ ಶಿಕ್ಷಣಕ್ಕೆ ಪರ್ಯಾಯ ಅಂತ ಹೇಳುವಂತ ಭಾವನೆ ಬರಬಾರ್ದು, ಅಂಥದ್ದು ಹೇಗೆ ಮಾಡೋದಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆಯೂ ಕೂಡ ಇವತ್ತು ಇನ್ನು ಬಿಜೆಪಿ ಕೋರ್ ಕಮಿಟಿಗೆ ಸಂಬಂಧಪಟ್ಟಂತೆ ಬಿಜೆಪಿ ಕೋರ್ ಕಮಿಟಿಯಲ್ಲಿ ಬಹಳ ಮಹತ್ವದ ನಿರ್ಧಾರಗಳನ್ನ ಕೈಗೊಳ್ಳಲಾಗಿದೆ. ಅನರ್ಹರಿಗೆ ಟಿಕೆಟ್ ನೀಡೋದಕ್ಕೆ ಈಗ ಸಿಎಂ ಪಟ್ಟು ಹಿಡಿದಿದ್ದಾರೆ. ಬಹಳ ಮುಖ್ಯವಾಗಿ ಅನರ್ಹರಾಗಿದ್ದಂತಹ 3 ಈಗ MLC ಟಿಕೆಟ್ ಕೊಡಬೇಕು, ಅವ್ರನ್ನ MLCಗಳನ್ನಾಗಿ ಆಯ್ಕೆ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಇವತ್ತು ನಡೆದಂತಹ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚಿಸಿದ್ದಾರೆ. 4 ಸ್ಥಾನಗಳಿಗೆ 10 ಹೆಸರುಗಳನ್ನ ಫೈನಲ್ ಮಾಡುವಂಥದ್ದು, 4 ಸ್ಥಾನಗಳಿಗೆ ಸಂಬಂಧಪಟ್ಟಂತೆ ಮತ್ತು ಒಟ್ಟು ಕೇಂದ್ರೀಯ ಚುನಾವಣಾ ಸಮಿತಿಗೆ 2 ವಿಧದ ಪಟ್ಟಿಯನ್ನು ರವಾನೆ ಮಾಡೋದಕ್ಕೆ ರೆಡಿ ಮಾಡಿದ್ದಾರೆ. ಇದರಲ್ಲಿ MTB, H. ವಿಶ್ವನಾಥ್, R. ಶಂಕರ್ ಮತ್ತು ಸುನಿಲ್ ವಲ್ಯಾಪುರೆ, ಈ 4 ಮಂದಿಗೆ ನಾನು ಮಾತು ಕೊಟ್ಟಿದ್ದೀನಿ, ನಾನು ಅವ್ರಿಗೆ ಪ್ರಾಮಿಸ್ ಮಾಡಿದ್ದೀನಿ, ನಿಮ್ಮನ್ನ ನಾನು MLC ಮಾಡ್ತೀನಿ ಅಂತ ಹೇಳಿದ್ದೀನಿ ಅನ್ನುವಂತಹ ಮಾತನ್ನ ಇವತ್ತು ಕೋರ್ ಕಮಿಟಿಯಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಹೇಳಿದ್ದಾರೆ. ಸರ್ಕಾರ ರಚನೆಗೆ ಕಾರಣರಾದವರಿಗೆ ಟಿಕೆಟ್ ನೀಡಬೇಕು ಅನ್ನುವಂತಹ ಪಟ್ಟನ್ನ ಸಿಎಂ ಯಡಿಯೂರಪ್ಪ ಅವರು ಹಿಡಿದಿದ್ದಾರೆ. ಹೀಗಾಗಿ ಈ ವಿಚಾರದ ಬಗ್ಗೆ ಸಾಕಷ್ಟು ಚರ್ಚೆಯೂ ಕೂಡ ನಡೆದಿದೆ. ಇವತ್ತು ಬರೋಬ್ಬರಿ 160ಕ್ಕೂ ಹೆಚ್ಚು ಹೆಸರುಗಳ ಬಗ್ಗೆ ಇವತ್ತು ಬಿಜೆಪಿಯ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚಿಸಲಾಗಿದೆ. ಒಟ್ಟು 10 ಮಂದಿಯ ಹೆಸರನ್ನ ಈಗ ಫೈನಲಿ ರೆಕಮೆಂಡ್ ಮಾಡಿರುವಂತಹದ್ದು. ಆದರೆ ಇದರಲ್ಲಿ 163 ಹೆಸರುಗಳನ್ನ ಇವತ್ತು ಕಮಿಟಿಯ ಮುಂದೆ ಪ್ರಸ್ತಾಪಕ್ಕೆ ಬಂದಿತ್ತು, ಪ್ರಸ್ತಾಪಿಸಲಾಗಿತ್ತು. ಈ ಸಂದರ್ಭದಲ್ಲಿ ನಾನು ಇಂಥವರಿಗೆ ಮಾತು ಕೊಟ್ಟಿದ್ದೀನಿ, ಆ ಮಾತನ್ನು ಉಳಿಸ್ಕೊಳ್ಬೇಕಾಗಿದೆ, ಹಾಗಾಗಿ ಅವರನ್ನ ನಾನು MLC ಮಾಡಬೇಕಿದೆ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರು ಕೂಡ ಕೇಳಿದ್ದಾರೆ. ಬಹಳ ಮುಖ್ಯವಾಗಿ 2 ವಿಧದಲ್ಲಿ ಸಂಭಾವ್ಯರ ಪಟ್ಟಿ ರವಾನೆ ಆಗುತ್ತೆ. ಅದರಲ್ಲಿ ಸರ್ಕಾರ ರಚನೆಗೆ ಕಾರಣರಾದವರು
ಅನ್ನುವಂಥದ್ದು ಒಂದು ಭಾಗ ಆಗುತ್ತೆ. ಈ ಸರ್ಕಾರ ರಚನೆ ಕಾರಣರಾದವರ ಪೈಕಿ ಎಂ ಟಿ ಬಿ ನಾಗರಾಜ್ ಅವರು, ಹಾಗೆಯೇ ಎಚ್ ವಿಶ್ವನಾಥ್, ಆರ್ ಶಂಕರ್ ಈ ಮೂವರನ್ನ ಪರಿಗಣಿಸ್ತಾರೆ. ಮತ್ತು ಕಾರ್ಯಕರ್ತರ ಪೈಕಿ ನೋಡಿ, ವಿಶೇಷವಾಗಿ ಸರ್ಕಾರ ರಚನೆಗೆ ಕಾರಣಕರ್ತರು ಅಂತ ನಾವು ಇದುವರೆಗೂ ಕೂಡ ಪರಿಗಣಿಸ್ತಾ ಇದ್ರು ಕೂಡ ಕಾರ್ಯಕರ್ತರಾಗಿ ಅನ್ನುವಂತಹ ಕಾರ್ಯಕರ್ತರ ಪಟ್ಟಿಯಲ್ಲಿ CP ಯೋಗೀಶ್ವರ್ ಅವರ ಹೆಸರನ್ನ ಕಳಿಸಿದ್ದಾರೆ. PH ಪೂಜಾರ್, ಗೋಪಿನಾಥ್ ರೆಡ್ಡಿ ಇವರು ಸೇರಿದಂತೆ ಒಟ್ಟು 6 ಮಂದಿಯನ್ನ ಹೆಸರನ್ನ ಕಳಿಸಿದ್ದಾರೆ ಅನ್ನುವಂಥದ್ದು ಪೂರ್ಣ ವಿವರ ಇನ್ನಷ್ಟೇ ಸಿಗಬೇಕಾಗಿದೆ. ಯಾರ್ಯಾರು ಎಷ್ಟೆಷ್ಟು ಮಂದಿಯನ್ನ ಯಾರನ್ನೆಲ್ಲರನ್ನು ಕೂಡ ಕಳಿಸಲಾಗಿದೆ ಅನ್ನೋದ್ರ ಬಗ್ಗೆ. ಇನ್ನು ಕೊರೋನಾ, ಲಾಕ್ಡೌನ್ ಇದೆಲ್ಲದರ ನಡುವೆ ಮಾರ್ಗಸೂಚಿಗಳಿದ್ದಾವೆ. ಆದರೆ ಈ ಮಾರ್ಗಸೂಚಿಯನ್ನು ಉಲ್ಲಂಘಿಸಿ ಮದುವೆ ಸಮಾರಂಭ ನಡೆಯುತ್ತೆ. ಗಣ್ಯರ ಮಕ್ಕಳ ಮದುವೆಗೆ ಯಾವ ಮಾರ್ಗಸೂಚಿಯೂ ಕೂಡ ಅನ್ವಯ ಆಗೋದಿಲ್ವಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಮೂಡುವಂತಿದೆ. ಸಾಮಾನ್ಯ ಜನರಿಗಾದರೆ ನಮ್ಮ ಮಂತ್ರಿಗಳು, ವಿರೋಧ ಪಕ್ಷದ ನಾಯಕರು, ಮಾಜಿ ಸಚಿವರುಗಳು ಇವರೆಲ್ಲರೂ ಕೂಡ ಸಲಹೆಗಳ ಮಹಾಪಟ್ಟಿಯನ್ನೇ ಕೊಡ್ತಾರೆ. ಕೊರೋನಾದಿಂದ ನೀವು ಪಾರಾಗೋದಕ್ಕೆ ಏನೇನು ಮಾಡಬೇಕು, ಹೆಂಗೆ ಸಾಮಾಜಿಕ ಅಂತರ ಕಾಯಬೇಕು, ಹೆಂಗೆ ಮಾಸ್ಕ್ ಧರಿಸಬೇಕು, ಇದೆಲ್ಲದರ ಬಗ್ಗೆ ಕೂಡ ಹೇಳ್ತಾರೆ. ಆದರೆ ಇವರದೇ ವಿಚಾರಕ್ಕೆ ಬಂದಾಗ ಮಾತ್ರ ಸಬೂಬುಗಳ ಪಟ್ಟಿಯೂ ಕೂಡ ಅಷ್ಟೇ ದೊಡ್ಡದಾಗಿರುತ್ತೆ. ನಮ್ಮನ್ನು ಕರೆದೇ ಇಲ್ಲ, ಹಾಗಿದ್ರೂ ನಾವು ಮದುವೆಗೆ ಬಂದಿದ್ದೀವಿ, ಈ ರೀತಿಯಾದಂತಹ ಮಾತುಗಳನ್ನು ಕೂಡ ಇವತ್ತು ಕೇಳಿಸ್ಕೊಂಡಿದ್ವಿ. ಇದು PT ಪರಮೇಶ್ವರ್ ನಾಯ್ಕ ಅವರ ಮಗನ ಮದುವೆಯಲ್ಲಿ ಆ ಸುದ್ದಿಯನ್ನು ತೋರಿಸಿದ್ರು. ಹೆಲಿಕಾಪ್ಟರ್ನಲ್ಲಿ ಹಾರಿ ಬಂದ ಮಾಜಿ DCM ಡಾಕ್ಟರ್ G ಪರಮೇಶ್ವರ್ ವಧುವರರಿಗೆ ಆಶೀರ್ವದಿಸಿದ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ. ಮದುವೆಯ ಸಂಭ್ರಮದಲ್ಲಿ ಭಾಗಿಯಾದ ಸಚಿವರಾದ P ಶ್ರೀರಾಮುಲು, ಆನಂದ್ ಸಿಂಗ್, ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಸತೀಶ್ ಜಾರಕಿಹೊಳಿ, ಸಲೀಂ ಅಹಮದ್, ಬಳ್ಳಾರಿ ಸಂಸದ ದೇವೇಂದ್ರಪ್ಪ, ಹೀಗೆ ಸಾಲು ಸಾಲು ಗಣ್ಯರ ದಂಡು. ಮದುವೆ ಮನೆಯಲ್ಲಿ ಎಲ್ಲರೂ ಖುಷಿ ಖುಷಿಯಾಗಿ ನೂರಾರು ಜನರ ಜತೆ ಸೇರಿ ಭಾಗಿಯಾಗಿದ್ದರು. ಇದೆಲ್ಲವೂ ಇಂದು ಹರಪನಹಳ್ಳಿ ತಾಲೂಕಿನ ಲಕ್ಷ್ಮೀಪುರ ತಾಂಡಾದಲ್ಲಿ ಕಂಡುಬಂದಿದ್ದ ದೃಶ್ಯ. ಹಡಗಲಿಯ ಶಾಸಕ ಹಾಗೂ ಮಾಜಿ ಸಚಿವ PT ಪರಮೇಶ್ವರ್ ನಾಯ್ಕ ಅವರ ಹಿರಿಯ ಪುತ್ರ ಅವಿನಾಶ್ ವಿವಾಹವನ್ನ ಹುಟ್ಟೂರಿನಲ್ಲೇ ನೆರವೇರಿಸಿದರು. ರಾಜ್ಯದಲ್ಲಿ ಮದುವೆ ಸಮಾರಂಭ ನಡೆಸೋದಿದ್ದರೆ 50ಕ್ಕಿಂತ ಹೆಚ್ಚು ಜನ ಭಾಗವಹಿಸುವಂತಿಲ್ಲ. ಅಂಥದ್ರಲ್ಲಿ ಪ್ರಭಾವಿಗಳ ಮನೆಯಲ್ಲಿ ಮದುವೆ ನಡೆದಾಗ ಕಾನೂನು ರಚಿಸುವವರೇ ತಾವು ಅಂತ ಹೆಮ್ಮೆಯಿಂದ ಹೇಳಿಕೊಳ್ಳುವ ಶಾಸಕರೇ ಮುಂದೆ ನಿಲ್ಲುತ್ತಾರೆ. ನಾಯಕರೇ ಬಂದ ಮೇಲೆ ಸಾಮಾನ್ಯ ಜನರಿಗೇನು? ಸಾವಿರಾರು ಮಂದಿ ಇಂದು ಲಕ್ಷ್ಮೀಪುರ ತಾಂಡಾದಲ್ಲಿ ನಡೆದ ಮದುವೆಗೆ ಸಾಕ್ಷಿಯಾಗಿದ್ದರು. ಆದ್ರೆ ಇದರ ಬಗ್ಗೆ ಕೇಳಿದ್ರೆ ನಮ್ಮನ್ನ ಕರೆಯದಿದ್ರು ಬಂದಿದ್ದೀವಿ ಅಂತ ಹಾರಿಕೆ ಉತ್ತರವನ್ನ ವಿಪಕ್ಷ ನಾಯಕ ಸಿದ್ದರಾಮಯ್ಯ ನೀಡಿದ್ದಾರೆ. ಕಾನೂನು ಎಲ್ರಿಗೂ ಒಂದೇ. ನಾನಾಗ್ಲಿ, ನೀನಾಗ್ಲಿ, ಇನ್ನೊಬ್ರಾಗ್ಲಿ ಎಲ್ರಿಗೂ ಕಾನೂನು ಒಂದೇನೆ. ಹಳ್ಳಿ ಜನ ಇದ್ದಾರಲ್ಲ, ಅವ್ರೇನು ಕರೆದಿರಲ್ಲ, ಬಂದ್ಬಿಟ್ಟಿರ್ತಾರೆ. ಒಂದಲ್ಲ ಎರಡು ಮದುವೆಯಲ್ಲಿ ಇಂದು ಸಿದ್ದರಾಮಯ್ಯ ಭಾಗಿಯಾಗಿದ್ದರು. ದಾವಣಗೆರೆ ನಗರದಲ್ಲಿ ನಡೆದ ಕೆಪಿಸಿಸಿ ಕಾರ್ಯದರ್ಶಿ ಡಿ ಬಸವರಾಜ್ ಪುತ್ರಿಯ ವಿವಾಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಅಲ್ಲಿಯೂ ಸಾಮಾಜಿಕ ಅಂತರ ಗಾಳಿಗೆ ತೂರಲಾಗಿತ್ತು. ಇನ್ನು ಶಾಸಕ ಪರಮೇಶ್ವರ್ ನಾಯ್ಕ ಪುತ್ರನ ವಿವಾಹ ವಿಚಾರ ಬಳ್ಳಾರಿ ಜಿಲ್ಲಾಧಿಕಾರಿಗಳಿಗೆ ಗೊತ್ತಿರಲಿಲ್ವಂತೆ. ಮಾರ್ಗಸೂಚಿ ನಿಯಮ ಗಾಳಿಗೆ ತೂರಿದ್ದರ ಬಗ್ಗೆ ಮಾಧ್ಯಮ ವರದಿ ನೋಡಿದ ನಂತರ ಜಿಲ್ಲಾಡಳಿತ ಎಚ್ಚೆತ್ತಿದೆ. ಇದಾದ ನಂತರ ಅರಸೀಕೆರೆ ಪೊಲೀಸ್ ಠಾಣೆಯಲ್ಲಿ ಶಾಸಕ ಪರಮೇಶ್ವರ್ ನಾಯ್ಕ ವಿರುದ್ಧ ದೂರು ದಾಖಲು ಮಾಡಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ನಗುತ್ತಲೇ ಮಾತನಾಡಿದ ಶಾಸಕ ಪರಮೇಶ್ವರ್ ನಾಯ್ಕ ವಿಷಾದದ ಮಾತುಗಳನ್ನು ಹೇಳಿ ಪ್ರಕರಣ ಮುಚ್ಚುವ ಪ್ರಯತ್ನ ಮಾಡಿದ್ರು. ನಮಗೂ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ, ನಮಗೂ ಕಾನೂನ ಅಡಿಯಲ್ಲಿ ನೀವು ಮಾಡಬೇಕು ಅಂತ ತಾಕತ್ತು ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾನು ಸಾರ್ವಜನಿಕರಲ್ಲಿ ಮನವಿನೂ ಕೂಡ ಮಾಡಿದ್ದೇನೆ 5 ದಿವಸಗಳ ಹಿಂದೆ. ನನಗೂ ಸ್ವಲ್ಪ ಜವಾಬ್ದಾರಿ ಇದೆ, ನಾನು ಮನವಿ ಮಾಡಿದ್ದೇನೆ. ಆದಾಗ್ಯೂ ಹಿತೈಷಿಗಳು, ಅಭಿಮಾನಿಗಳು, ಸ್ನೇಹಿತರು ಬಂದಿದ್ದಾರೆ, ಅದಕ್ಕೆ ನಾನು ವಿಷಾದ ವ್ಯಕ್ತಪಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದೇನೆ. ದೊಡ್ಡವರ ಮನೆಯಲ್ಲಿ ಮದುವೆಯಾದ್ರೆ ತಾನು ಬರಲ್ಲ ಅಂತ ಕೊರೋನಾ ಹೇಳಿದ್ಯಾ?
ಅಥವಾ ಜನಸಾಮಾನ್ಯರ ಮನೆಗಳ ಮದುವೆಗಳಲ್ಲಿ ಮಾತ್ರ 50ಕ್ಕಿಂತ ಹೆಚ್ಚು ಜನ ಸೇರಿದ್ರೆ ಕೊರೋನಾ ಹಾರಿ ಬರುತ್ತಾ? ತಮಗೆ ಬೇಕಾದಂತೆ ಕಾನೂನು ವ್ಯಾಖ್ಯಾನಿಸುವ ನಾಯಕರ ವಿರುದ್ಧ ಕಠಿಣ ಕ್ರಮ ಕೈಗೊಂಡರೆ ಮಾತ್ರ ಕಾನೂನಿಗೂ ಗೌರವ ಸಿಗಲಿದೆ. ಬಸವರಾಜ್ ದೊಡ್ಮನಿ, TV9 ದಾವಣಗೆರೆ. ಜಸ್ಟ್ ಬೆಂಗಳೂರು ಪ್ರತಿದಿನ ರಾತ್ರಿ 10 ಗಂಟೆಗೆ TV9ನಲ್ಲಿ ಮಾತ್ರ.